ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮ ಸಿನಿಮಾ ಜೊತೆ ನಾವು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೊಸ ಸಿನಿಮಾವನ್ನು ಮಾತಾಡ್ಸೋಣ ಅಂತ ಹೊರಟೆ, ಬಟ್ ಆ ಸಿನಿಮಾಕ್ಕೂ ನನಗೂ ಸಂಬಂಧನೇ ಇಲ್ಲ. ಅಂದರೆ ಸಿನಿಮಾದ ಹೆಸರು ಬ್ಯೂಟಿ, ನಮಗದಿಲ್ಲ. ಓಕೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಆ ಬ್ಯೂಟಿ ಒಳಗೆ ಏನೇನೆಲ್ಲ ನಡೆಯುತ್ತೆ, ಅಥವಾ ಬ್ಯೂಟಿ ಹಿಡ್ಕೊಂಡು ಅದ್ರ ಸುತ್ತ ಏನೇನೆಲ್ಲ ಕಥೆಯನ್ನು ಹೆಣೆದಿದ್ದಾರೆ ಅನ್ನೋದನ್ನು ಮಾತಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಇವಾಗ ಸಿನಿಮಾದ ನಾಯಕ ನಟಿ ಮತ್ತು ಸಿನಿಮಾದ ಹಾಸ್ಯ ನಟರು ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಸೂಪರ್. ನಾವು ಚೆನ್ನಾಗಿದ್ದೀವಿ. ಎಲ್ಲರಿಗೂ ಬ್ಯೂಟಿ ಹೇಗಿದೆ? ಬ್ಯೂಟಿ ಹವಾ ಹೇಗಿದೆ? ನೀವು ಬ್ಯೂಟಿಫುಲ್ ಆಗಿದ್ದಾರೆ, ಸುಂದರವಾಗಿ. ನಾವು ಬ್ಲಾಕ್ ಬ್ಯೂಟಿ ಸರ್. ಅದೇ ಬ್ಯೂಟಿ, ಒಟ್ನಲ್ಲಿ ಬ್ಯೂಟಿನೇ. Yes, actually, ಇಲ್ಲ ಅಂತ ಅಂದ್ರಲ್ಲ, ಹೇಳಿದೆ. I condemn that word. ಬ್ಯೂಟಿ ಅನ್ನೋದು ನಾಟ್ ಓನ್ಲಿ ಔಟ್ಸೈಡ್, ಅದು ಇನ್ನರ್ ಸೆಲ್ಫ್ ಆಗಿರುತ್ತೆ. ನಿಮ್ಮ ಪರ್ಸನಾಲಿಟಿ ಏನಿದೆ, ನಿಮ್ಮ ಏನ್ ವ್ಯಾಲ್ಯೂ ಸಿಸ್ಟಮ್ ಇದೆ ಅಲ್ಲ, ಸೊ ದಟ್ ಈಸ್ ಕಾಲ್ಡ್ ಬ್ಯೂಟಿ. ಓಕೆ ಸೊ ನಾಟ್ ಓನ್ಲಿ ಹೊರಗಡೆ ಪ್ರಪಂಚ ಅಲ್ಲ. ಅಲ್ವಾ? ನಾನು ಕೇಳಬೇಕು ಅಂತಿದ್ದೆ ಬ್ಯೂಟಿ ಅಂದ್ರೆ ಏನು ಅಂತ. ನಿಮ್ಮ ಪ್ರಕಾರ ನೀವೇ ಹೇಳ್ಬಿಟ್ರಿ ಸರ್. ನಿಮ್ಮ ಪ್ರಕಾರ ಬ್ಯೂಟಿ ಅಂದ್ರೆ ಏನು ಸರ್? ಐ ಅಗ್ರಿ ವಿತ್ ನೀವ್ ಹೇಳ್ದಂಗೆ ನೀವು ಬ್ಯೂಟಿ ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ಆಕ್ಚುಲಿ ನಿಮ್ ವಾಯ್ಸ್ ನೋಡಿ ನಂಗೆ ತುಂಬಾ ಇಂಪ್ರೆಸ್ ಆಗ್ತಿದೆ. ಥ್ಯಾಂಕ್ ಯು ಸರ್. ಹಾಗಾಗಿ ಎಲ್ಲರಿಗೂ ಒಂದೊಂದು ಕ್ವಾಲಿಟಿ ಇರುತ್ತೆ, ದಟ್ ಇಸ್ ಬ್ಯೂಟಿ. ಓಕೆ ಸರ್, ನಿಮ್ಮ ಪ್ರಕಾರ ಬ್ಯೂಟಿ? ಬ್ಯೂಟಿ ಅಂದ್ರೆ ನಾನು, ಬ್ಯೂಟಿ ಅಂದ್ರೆ ಅವ್ರ ವೈಫ್ ಇವಾಗ ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ. Yes. ಸರ್ ಬಿಟ್ಕೊಡಂಗಿಲ್ಲ. ಎಲ್ಲ ಕಡೆ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದೆ, ಬ್ಯೂಟಿ ಅನ್ನೋದೇ ಅವ್ರ ಇನ್ನರ್ ಬ್ಯೂಟಿ ಅಂತಲ್ಲ. ಕೆಲವರು ಮನಸ್ಸು ಒಳ್ಳೇದಿದ್ರೆ ಅವ್ರು ಎಷ್ಟೇ ಹೆಂಗೆ ಇದ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ನಮಗೆ ಅವ್ರು ಮಾತಾಡೋದು ಅಟ್ರಾಕ್ಟ್ ಆಗುತ್ತೆ. ಅವ್ರ ಮನಸ್ಸು ಯಾವಾಗಲೂ ಬ್ಯೂಟಿ ಆಗಿ ಇಟ್ಕೋಬೇಕು ಅಷ್ಟೇ. ಅದೇ ಬ್ಯೂಟಿ, ನಿಜವಾದ ಬ್ಯೂಟಿ. ಓಕೆ, ನಿಮ್ಮ ಬ್ಯೂಟಿ ಮನೆಗೆ ಬಂದಮೇಲೆ ಬ್ಯೂಟಿಫುಲ್ ಆಗಿದೆ ಸರ್ ಲೈಫು? ಬ್ಯೂಟಿಫುಲ್ ಆಗಿದೆ ಸರ್, ಯಾವಾಗಲೂ ಬ್ಯೂಟಿಫುಲ್ ಆಗಿದೆ. ಅವಾಗಲೂ ಬ್ಯೂಟಿಫುಲ್, ಮುಂದಿನ ಬ್ಯೂಟಿಫುಲ್. ಓಕೆ ಓಕೆ, ಬ್ಯೂಟಿ ತಂಡ ಹಾಗೆ ಬಂದು ಕೂತಿದ್ದೀರಾ. ಬ್ಯೂಟಿ ಆ ಕಾನ್ಸೆಪ್ಟು, ಆ ಟೈಟಲ್ ಏನಕ್ಕೆ ಬ್ಯೂಟಿ ಅನ್ನೋದು? ಇನ್ನೂ ಬೇರೆ ಬೇರೆ ಹೆಸರುಗಳಿತ್ತಲ್ಲ. ಮೂರಿಗೂ ಪ್ರಶ್ನೆ. ಅದನ್ನ ಬ್ಯೂಟಿ ಹತ್ರನೇ ಕೇಳ್ಬಿಡಿ. ಬ್ಯೂಟಿ ಹತ್ರನೇ ನಾವು ಈ ಕಡೆ ಇದೀವಿ ಕತೆ. ಸಿ ಆಕ್ಚುಲಿ ಇದನ್ನ ನಮ್ಮ ಡೈರೆಕ್ಟರ್ ಹತ್ರ ನೀವು ಕೇಳಬೇಕಿತ್ತು, ಬಟ್ ಓಕೆ. ಸೊ ಬ್ಯೂಟಿ ಅಂತ ನಮ್ಮ ಸಿನಿಮಾ ಟೈಟಲ್ ಇದೆ ಅಲ್ವಾ, ಅದ್ರ ಟ್ಯಾಗ್ ಲೈನ್ ಬಂದು ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ. ಸೊ ಇದು ನಮ್ಮ ಟ್ಯಾಗ್ ಲೈನ್ ಇರುವಂತದ್ದು. ಸೊ ಇಂಗ್ಲಿಷ್ ಅಲ್ಲಿ ಬಂದು ಡೋಂಟ್ ಡೆಸ್ಟ್ರಾಯ್, ಸಿ ಅಂಡ್ ಎಂಜಾಯ್ ಅಷ್ಟೇ. ಟಚ್ ಅಂಡ್ ಡೆಸ್ಟ್ರಾಯ್, ಟಚ್ ಮಾಡಿ. ಇವಾಗ ಹೂವು ಇದೆಲ್ಲ ಬೇಸಿಕ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹೂವನ್ನ ನಾವು ನೋಡಿ ಆ ಗಿಡನ ಬೆಳೆಸ್ಬೇಕು, ಚೆನ್ನಾಗಿ ನೋಡಿ ಚೆನ್ನಾಗಿದೆ ಅಂತ ನಾವು ಆನಂದಿಸ್ಬೇಕೆ ಹೊರತು ಅದನ್ನ ಕಿತ್ತು ಅದನ್ನ ಡೆಸ್ಟ್ರಾಯ್ ಮಾಡ್ಬಿಡ್ಬಾರ್ದು ಅನ್ನೋದು ಬೇಸಿಕ್ ಎಕ್ಸಾಂಪಲ್. ಸೊ ನಮ್ಮ ಸಿನಿಮಾದಲ್ಲಿ ಈ ಬ್ಯೂಟಿಗೆ ಅಂದ್ರೆ ಯಾವ ಹೀರೋಯಿನ್ ಇದ್ದಾಳಲ್ಲ, ಸೊ ಅವಳಿಗೆ ಏನೇನೆಲ್ಲ ತೊಂದರೆಗಳಾಗುತ್ತೆ, ಸೊ ಅದನ್ನ ಹೇಗೆ ರಕ್ಷಿಸ್ತಾರಾ ಇಲ್ಲ ಡೆಸ್ಟ್ರಾಯ್ ಮಾಡ್ತಾರಾ ಅವಳನ್ನ ಅನ್ನೋದು ಕಾನ್ಸೆಪ್ಟ್. ಓಕೆ, ಒಂದು ಹುಡುಗಿಯಾಗಿ ಡೈರೆಕ್ಟಾಗಿ ಕೇಳ್ತೀನಿ. ಈಗ ನೀವು ಚೆನ್ನಾಗಿದ್ದೀರಾ ಅಂತ ನಾವು ಬಂದು ಹೇಳಿದ ತಕ್ಷಣ ಒಪ್ಕೋತೀರಾ? ಆಫ್ ಕೋರ್ಸ್. ಇವಾಗ ಭ್ರಮೇಲಿ ಇರ್ತೀರಾ ನೀವು? ಭ್ರಮೆಗೆ ಯಾಕಿರ್ಬೇಕು? ಇವಾಗ ನೀವ್ ಹೇಳಿದ್ರಲ್ಲ ನಾನ್ ಚೆನ್ನಾಗಿಲ್ಲ, ಬ್ಯೂಟಿ ಇಲ್ಲ ಅಂತ ಹೇಳ್ಬಿಟ್ಟು, ಸಿ ದಟ್ ಈಸ್ ಅಸಂಪ್ಷನ್. ಅಂದ್ರೆ ನಿಮಗ್ ಗೊತ್ತು ನೀವ್ ಏನು ಅಂತ. ಸೊ ಎಲ್ಲಾ ಇಂಡಿವಿಜುವಲ್, ಪ್ರತಿ ಇಂಡಿವಿಜುವಲ್ಗೂ ಅವ್ರವ್ರು ಏನು ಅನ್ನೋದು, ಅವ್ರವ್ರ ಕೆಪಾಸಿಟಿ ಏನು ಅನ್ನೋದು, ಅವ್ರವ್ರ ಸ್ಟ್ರೆಂತ್ಸ್ ಏನು ಅನ್ನೋದು ನೀಟಾಗಿ ಗೊತ್ತಿರುತ್ತೆ. ಸೊ ಅದು ಒಂದು ಕಾನ್ಫಿಡೆನ್ಸ್ ಇದ್ರೆ ನೀವು ಬೇರೆಯವ್ರು ಹೇಳ್ದೇ ಇರೋದು, ಅವ್ರು ತೆಗಳೋದು ಹೊಗಳೋದು ನಿಮ್ಗೆ ಮ್ಯಾಟರೇ ಆಗಲ್ಲ. ಸೊ ದಟ್ ಈಸ್ ವಾಟ್ ಐ ಮೀನ್. ಸೊ ನನಗೆ ಗೊತ್ತಲ್ವಾ ನಾನು ಏನು ಅನ್ನೋದು, ನಾನು ಬ್ಯೂಟಿಫುಲ್ ಅಲ್ವಾ, ಇನ್ ಅಂಡ್ ಔಟ್. ಸೊ ಅದು ನನಗೆ ಗೊತ್ತಿದ್ರೆ ನನಗೆ ದಟ್ ಈಸ್ ದ ಫೈನಲ್ ಥಿಂಗ್ ಅನ್ನೋದು. ಓಕೆ, ನೈಸ್ ಸರ್. ಈ ಬ್ಯೂಟಿ ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಈ ಬ್ಯೂಟಿ ಸುತ್ತಲೇ ನಡೆಯುತ್ತಾ ಸಿನಿಮಾ? ಡೆಫಿನೆಟ್ಲಿ ಬ್ಯೂಟಿ ಸುತ್ತನೇ ನಡೆಯುತ್ತೆ. ಈ ಸ್ಟೋರಿಗೂ ಆ ಟೈಟಲ್ಗೂ ಪರ್ಫೆಕ್ಟ್ ಮ್ಯಾಚ್ ಇದೆ. ಏನು ಡೈರೆಕ್ಟರ್ಸ್ ಚೂಸ್ ಮಾಡಿದ್ದಾರೆ ಅದು ವೆಲ್ ಡಿಸರ್ವ್ ಟೈಟಲ್. ಅದು ಆಕ್ಚುಲಿ ಈ ಬ್ಯೂಟಿ ಹಿಂದೆ ಮುಂದೆ ಸುತ್ತುವರಿತಾ ಇರುತ್ತೆ ಸ್ಟೋರಿ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಆದ್ರೆ ಏನ್ ಹೇಳೋದು, ಒಂದು ಹುಡುಗಿಗೆ ಏನೆಲ್ಲ ಕಷ್ಟ ಬರುತ್ತೆ, ಆ ಹುಡುಗಿ ಏನೆಲ್ಲ ಗೋತ್ರು ಆಗ್ತಾಳೆ ಒಂದು ಲೈಫಲ್ಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾಗ. ಸೊ ತುಂಬಾ ಚೆನ್ನಾಗಿದೆ, ನೀವೆಲ್ಲ ಬಂದು ನೋಡ್ಬೇಕು, ಆಗ್ಲಿ ಗೊತ್ತಾಗುತ್ತೆ ಇದರದ್ದು ಸ್ವಾರಸ್ಯ. ಓಕೆ, ಒಬ್ಬ ಹುಡುಗ ಬ್ಯೂಟಿ ಹಿಂದೆ ಹೋದ ತಕ್ಷಣ ಅವನ ಹಾಸ್ಯ ಜೀವನನೇ ಹಾಳಾಗಿ ಹೋಗುತ್ತಂತೆ, ಅವನ ನಗುನೇ ಹಾಳಾಗಿ ಹೋಗುತ್ತಂತೆ. ಬಟ್ ಈ ಬ್ಯೂಟಿ ಒಳಗಡೆ ಆ ನಗು ಇದೆಯಾ ಸರ್? ಇದೆ ಸರ್. ಆದರೆ ನನ್ನ ಸಂಕಟ ಬೇರೆಯವ್ರಿಗೆ ನಗು ಅನಿಸ್ಬೋದು ಅಲ್ಲಿ. ಆ್ಯಕ್ಚುಲಿ ನಾನು ಬ್ಯೂಟಿಯಿಂದ ಹೋಗ್ತೀನಿ, ನನಗೆ ನಗು ಇಲ್ಲ, ಬಟ್ ನೋಡೋರು ನಗು ಇದೆ, ಖಂಡಿತ ಇದೆ. ನಾವು ಬ್ಯೂಟಿ ಸುತ್ತಾಡ್ತಿರ್ತೀವಿ, ನನಗಂತೂ ಗೊತ್ತಾಗಲ್ಲ ಪೂರ್ತಿ ಕತೆ. ನಾನು ಸಿನಿಮಾ ನೋಡೋದ್ರಲ್ಲಿ ನಾನು ಹಿಂಗೆ ಬಂದಿದ್ದೆ, ಯಾಕಂದರೆ ನಮ್ದೊಂದು ಚೂರು ಟ್ರ್ಯಾಕ್ ಬೇರೆ ಹೋಗ್ತಾ ಇರುತ್ತೆ. ಬ್ಯೂಟಿ ಸುತ್ತಾನೆ ಸುತ್ತಿರ್ತೇವೆ, ಬಟ್ ಟ್ರ್ಯಾಕ್ ಬೇರೆ. ಇವರೆಲ್ಲೂ ಸಿಕ್ಕಿರಲ್ಲ ನಮಗೆ.
ಅದೊಂದಿದೆ. ನನಗೂ ಸಿನಿಮಾ ನೋಡೋಕ್ಕೆ ತುಂಬ ಕುತೂಹಲ ಇದೆ. ಓಕೆ ನೈಸ್. ಸರ್ ನೀವು ತುಳುನಾಡಿಂದ ಬಂದವರು, ತುಳು ಸಿನಿಮಾ ಮಾಡ್ತಾ ಇದ್ದವರು, ನೀವು ಕಿರುತೆರೆಯಿಂದ ಬಂದವರು. ಹೌದು. ಹೇಗಿತ್ತು ಸರ್ ಕಾಂಬಿನೇಷನ್ 3 ಜನದ್ದು? ತುಂಬ ಚೆನ್ನಾಗಿತ್ತು. ನನಗೆ ಯಾರು ಅವರು ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ತುಂಬ ಪ್ರೊಫೆಷ್ನಲ್ ಥರ ಇದ್ದರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವಾಗಿಂದನೂ ಅವರು ಮೊದಲೇ ಸಿನಿಮಾ ಹೀರೋ ಮಾಡಿದವರು, ಮೇಡಮ್ ಹೀರೋಯಿನ್ ಹೀರೋಯಿನಾಗಿ ಮಾಡಿದ್ದವರು. ತುಂಬ ಚೆನ್ನಾಗಿ, ಹಂಗೇನು ಅನ್ನಿಸ್ಲಿಲ್ಲ ಹೊಸದಾಗಿ ಮಾಡ್ತಿದ್ದಾರೆ ಅಂತ ಯಾರೂ ಅನ್ನಿಸ್ಲಿಲ್ಲ. ಓಕೆ ಸರ್, ಕನ್ನಡ ಇಂಡಸ್ಟ್ರಿ, ಈಗ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಾ, ಹೇಗೆ ತೊಗೊಂಡಿದ್ದೀರಾ ಸರ್ ನಿಮ್ಮನ್ನು? ಹೇಗೆ ಏನಂತ ರಿವ್ಯೂ ಏನು ಕೊಡ್ತಾ ಇದ್ದಾರೆ ಕನ್ನಡಿಗರು? ತುಂಬ ವೆಲ್ಕಮಿಂಗ್ ಇದೆ, ನನಗೆ ತುಂಬ ಹೋಪ್ಸ್ ಇದೆ. ಏನೆಲ್ಲ ನನಗೆ ರಿವ್ಯೂಸ್ ಸಿಗ್ತಾ ಇದೆ, ತುಂಬ ಒಂದು ಹೋಪ್ಸ್ ಕ್ರಿಯೇಟ್ ಆಗಿದೆ. ಫ್ಯೂಚರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಬಂದಿದೆ. ಇವಾಗ ಹೆಂಗ್ ಬಂದಿದೆ ಅಂದ್ರೆ, ಇವನ್ ಸೆಟ್ ಅಲ್ಲಿ ಹೆಂಗಿತ್ತು ಅಂದ್ರೆ ತುಂಬಾ ವೆಲ್ಕಮಿಂಗ್ ಇದ್ರು. ನಾನು ಅಲ್ಲಿಂದ ಬಂದಿದ್ರು, ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ತುಂಬಾ ಸಮಯ ಆಯ್ತು ನಾನು ಇಲ್ಲಿ ಬಂದು. ಸೊ ಈಗ ಅಷ್ಟು ಇಲ್ಲ, ಮೊದ್ಲಿದ್ದು ಏನು ಮಂಗಳೂರದ್ದು ಭಾಷೆ ಬರ್ತಿತ್ತು, ಈಗ ಇಲ್ಲ ಹಾಗೆ. ಹಾಗಾಗಿ ಅಂತ ಕಷ್ಟ ಏನಾಗಿಲ್ಲ. ಬಟ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವನ್ ಡೈರೆಕ್ಟರ್ ಸರ್ ನಮಗೆ ಎಕ್ಸ್ಟ್ರಾ ಅವರ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಓಕೆ ನೈಸ್. ಬ್ಯೂಟಿ ವಿತ್ ಬ್ರಿಲಿಯಂಟ್ ಅಂತಾರೆ. ಅಂದರೆ ಬ್ಯೂಟಿ ಇತ್ ಕಡೆ ಬ್ರಿಲಿಯಂಟ್ ಇರಲೇಬೇಕಂತ, ಇಲ್ಲಾಂದರೆ ನಾವು ಮೂರ್ಖರಾಗಿ ಹೋಗ್ತೀವಿ ಅಂತ. ಸಿನಿಮಾದಲ್ಲಿ ಬ್ರಿಲಿಯಂಟ್ ಯಾರು? ಸಿನಿಮಾ ಒಳಗಡೆ ಬ್ರಿಲಿಯಂಟ್ ಆಗಿರೋರು ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಾನು ನನ್ನ ಸಿನಿಮಾದಲ್ಲಿ ನಾನೇ ಬ್ರಿಲಿಯಂಟ್ ಅನ್ಕೊಂಡಿದ್ದೀನಿ. ಆಮೇಲೆ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ನಾನು ಅಂದ್ಕೊಂಡೆ ಇವಾಗಲೂ ಸಿನಿಮಾ ಪೂರ್ತಿ ರೋಲ್ ಮಾಡಿದ್ದೀನಿ. ನೋಡೋಣ ಅದರಲ್ಲಿ ನಿಜವಾದ ಬ್ರಿಲಿಯಂಟ್ ಯಾರು ಅಂತ. ನಾನು ಯಾಕಂದ್ರೆ ನೀವು ಪೊಲೀಸ್ ಕ್ಯಾರೆಕ್ಟರ್ ಮೇಲೆ ಮಾಡಿದ್ದೀರಾ, ನೀವು ಬ್ರಿಲಿಯಂಟ್ ಆಗಿರಲೇಬೇಕು. ಹೌದು, ಹಂಗೆ ಅದೇ ಹೇಳಿದ್ದೀಗ ಅನ್ಕೊಂಡೆ ನಾನು ಪೂರ್ತಿ ಕತೆ ಸುತ್ತ ಓಡಾಡ್ತಾ ಇರ್ತೀನಿ. ಬಟ್ ಅಲ್ಲಿ ಏನಾಗುತ್ತೆ, ಆ ಬ್ಯೂಟಿಯಿಂದ ನನಗೇನಾಗುತ್ತೆ, ನನ್ನ ಬ್ಯೂಟಿಯಿಂದ ಆ ಬ್ಯೂಟಿಗೆ ಏನಾಗುತ್ತೆ ಅಂತ ನೋಡಬೇಕು. ಮೇಡಮ್, ಬ್ಯೂಟಿ ವಿತ್ ಬ್ರೈನ್ ಅಲ್ವಾ? ಬ್ರಿಲಿಯಂಟ್ ನಾನು ತಗೊಂಡೆ. ಬ್ರಿಲಿಯಂಟ್ ನಾನು ತಗೊಂಡೆ. ಮೇಡಮ್, ಈಗ ಎಲ್ಲ ಹೇಳ್ತಿದ್ದಾರೆ ನಿಮ್ಮ ಸುತ್ತ ನಡೆಯೋ ಸಿನಿಮಾ ಅಂತ. ನನಗೆ ಯಾಕೋ ಡೌಟ್ ಬರ್ತಾ ಇದೆ, ವಿಲನು ನೀವೇ ಹೀರೋಯಿನ್ ನೀವೇ ಅಂತ. ನಿಜನಾ? ಹೌದಾ? ಆಕ್ಚುಲಿ ಇದ್ರಲ್ಲಿ ಇನ್ನೊಂದು ಶೇಡ್ ಇದೆ, ಹಾರರ್. ಓಕೆ. ಸೊ ಅದ್ರಲ್ಲೂ ಮೂರು ನೀವೇನಾ? ಸಿನಿಮಾ ನೋಡಿ. ಬ್ಯೂಟಿ ಇನ್ನೊಂದು ಬ್ರೈನ್ ಇದೆ. ಬ್ರೈನ್ ಯಾರು ಅಂತ ಗೊತ್ತಾಗ್ಬೇಕಿದ್ರೆ ನೀವು ಮೂವಿ ನೋಡ್ಲೇಬೇಕು. ಮಾಸ್ಟರ್ ಮೈಂಡ್ ಯಾರು? ಓಕೆ. ಆಕ್ಚುಲಿ ಬ್ಯೂಟಿ ಸಿನಿಮಾದ ಮಾಸ್ಟರ್ ಮೈಂಡ್ ರವಿ ಸರ್. ಓಕೆ. ಅಂದ್ರೆ ಸಾರಥಿ ಅವರೇ ಆಗಿರ್ತಾರೆ, ಸಾರಥಿ ಅವರೇ ಇರುತ್ತೆ. ಅದನ್ನ ಬಿಟ್ಟು ಸಿನಿಮಾ ಒಳಗಡೆ ನಿಮಗೆ ಈಗ ಶೂಟಿಂಗ್ ಮಾಡುವಾಗ ಇವ್ರು ಭಾರಿ ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡ್ತಾರಪ್ಪ ಅನ್ಸಿದ್ದು. ನಾನು ಆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ರು. ನಾನು ಫಸ್ಟ್ ಡೇ ಹೋದಾಗ ಇವ್ರು ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಏನೋ ಮಾಡ್ತಾ ಇದ್ರು. ಅದು ಈಗ ಪೋಸ್ಟಲ್ಲಿ ಬಿಟ್ಟಿದ್ದಾರಲ್ಲ, ಅದು ನಡೀತಾ ಇತ್ತು ಇವ್ರದ್ದು. ನಾನು ಹೋದಾಗ ತುಂಬ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಅವರೇ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯ ನಿಮಗೆ ಇಷ್ಟ ಆದಂಥ ಬ್ಯೂಟಿಗಳು ಯಾರ್ಯಾರು? ನಮ್ಗೆ ರಮ್ಯ. ಮೇಲು ಫೀಮೇಲಾ? ಬ್ಯೂಟಿ ಅಂದ್ರೆ ಯಾರು ಬರ್ತಾರೆ? ನೀವು ಮೇಲೆ ಹೇಳಿ. ಎಲ್ಲರೂ ಬ್ಯೂಟಿನೇ ಅಲ್ವಾ? ನಮ್ಮ ಪ್ರಕಾರ ಹುಡುಗಿ ಒಬ್ಳೆ ಬ್ಯೂಟಿ ಅಪ್ಪ. ಮತ್ತೆ ಅದನ್ನ ಸ್ಪೆಸಿಫೈ ಮಾಡಬೇಕು. ಹೀರೋಯಿನ್. ಓಕೆ. ರಮ್ಯ. ಯಾಕೆ? ನಮ್ಗೆ ಯಾವಾಗಲೂ ಅವಾಗಿಂದ ಹೈಸ್ಕೂಲಿಂದ ಪ್ರೈಮರಿಯಿಂದ ಕ್ರಶ್ ಅವರು ನಮಗೆ. ಹೀಗಾಗಿ ಇಷ್ಟ. ಅವ್ರ ಸಿನಿಮಾ ತುಂಬ ನೋಡ್ತಾ ಇದ್ವಲ್ಲ, ಅವ್ರು ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ನೋಡಿದ ಸುಮಾರು ಹೀರೋಯಿನ್ಗಳಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಇಷ್ಟ. ಅವರು ಆ್ಯಕ್ಟಿಂಗೇ ಇಷ್ಟ. ಮೇಡಮ್, ನಿಮ್ಗೆ ಯಾರು? ಸೌಂದರ್ಯ. ನೈಸ್. ಮೈ ಫೇವ್ರೇಟ್. ನಂಗೆ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು. ನಾವು ತೆಲುಗು ಸಿನಿಮಾ ಜಾಸ್ತಿ ನೋಡಿದೀವಿ ಅವ್ರದ್ದು. ಕನ್ನಡದಲ್ಲೂ ಇದು ನಾಗವಲ್ಲಿ ಆಪ್ತಮಿತ್ರ. ಸೊ ಅದು ತುಂಬಾನೇ ಇಷ್ಟ ಆಗಿರೋ ಪರ್ಫಾರ್ಮೆನ್ಸ್ ನಂಗೆ ಅವ್ರದ್ದು. ಸೊ ಚಿಕ್ಕ ವಯಸ್ಸಲ್ಲೇ ನನ್ಗೆ ಆಸೆ ಇತ್ತು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ಸತಿ ಆದ್ರೂ ಅವ್ರ ಜೊತೆ ಅವ್ರಿಗೆ ಮುತ್ ಕೊಡ್ಬೇಕು ಅನ್ನೋದಿತ್ತು ನಂಗೆ ಚಿಕ್ಕ ವಯಸ್ಸಲ್ಲಿ. ಬಟ್ ಏನ್ ಮಾಡಕ್ಕಾಗತ್ತೆ? ಚಿಲ್ಲ ಸರ್, ನಮಗೂ ತುಂಬಾ ಆಸೆ ಇತ್ತು. ಸರ್ ನೋಡಿ, ನನ್ನ ಕಣ್ಣಲ್ಲಿ ಸೌಂದರ್ಯ ಕಾಣ್ತಾ ಇದ್ದಾರೆ ಮೇಡಮ್. ಟಾಪಿಕ್ ಬೇರೆ ಹೋಗ್ತಿದ್ದಿಲ್ಲ. ಏನ್ ಮಾಡೋದು, ಸುಮ್ಮನೆ ಇದ್ದೆ. ಬೇಡ ಮೇಡಮ್, ಮತ್ತೆ ಓಪನ್ ಮಾಡಬೇಕು. ಹುಷಾರು. ಅಲ್ಲಿಗೆ ಮನೆವರೆಗೂ ಹೋಗೋದು ಬೇಡ, ಇಲ್ಲೇ ಇರೋಣ. ಓಕೆ, ಹೇಳಿ ಮೇಡಮ್. ಹೇಳ್ತಾ ಇದ್ರಿ ಸೌಂದರ್ಯ ಮೇಡಮ್. ಅಷ್ಟೇ, ಬಟ್ ಅದಾಗ್ಲಿಲ್ಲ. ಏನ್ ಮಾಡಕ್ ಸೌಂದರ್ಯ ಮೇಡಮ್ ಎಷ್ಟು ಬ್ಯೂಟಿನೋ ಆಕ್ಟಿಂಗು ಅಷ್ಟೇ. ಎಷ್ಟೋ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಹೇಳ್ಕೊಟ್ಟು ಹೋಗಿದ್ದಾರೆ. ಇಷ್ಟು ನೀವು ಅವರಿಂದ ಏನ್ ಕಲಿಯಕ್ಕೆ ಇಷ್ಟಪಡ್ತೀರಿ? ಎಲ್ಲ ಅವ್ರ ಹಾವ ಭಾವ, ಏನೋ ಅದು ಒಂದು ಪರ್ಸನಾಲಿಟಿ ಅವರು ಅಲ್ವಾ, ಒಂದು ಇನ್ಸ್ಪಿರೇಷನ್ ತಗೊಳ್ಳೋ ಅಂಥ ಪರ್ಸನಾಲಿಟಿ. ಸೊ ಅದೇ ನಾನು ಹೇಳ್ದಂಗೆ ಅವರು ಹೊರಗಡೆ ಮಾತ್ರ ಬ್ಯೂಟಿ ಅಲ್ದಿರ ಒಳಗಡೆನೂ ಅವರು ಬ್ಯೂಟಿಫುಲ್ ಆಗೇ ಇದ್ದಿದ್ದು. ಸೊ ತುಂಬ ಜನಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಮತ್ತು ಅವ್ರು ಆ್ಯಕ್ಟ್ ಮಾಡೋವಾಗ ಹೇಗೆ ಬಿಹೇವ್ ಮಾಡ್ತಿದ್ರು ಸೆಟ್ಸಲ್ಲಿ,
ಅದೆಲ್ಲ ನಾವು ಯಾರ್ಯಾರು ದೊಡ್ಡವರು ಕಲಾವಿದರಿದ್ದಾರೆ ಅವ್ರ ಜೊತೆ ನಾವೇನಾದ್ರೂ ವರ್ಕ್ ಮಾಡಿದಾಗ ಅವ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಳ್ಳೋ ಅಂತ ಅವಕಾಶ ಇವಾಗ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ನಿಮ್ಮ ಪ್ರಕಾರ ಬ್ಯೂಟಿ ಅಂದ್ರೆ ನನಗೆ ಆಕ್ಚುಲಿ ನೀವ್ ಹೇಳಿದ್ರೆ ನನಗೆ ಈ ಶ್ರುತಿ ಮೇಡಮ್, ತಾರಾ ಮೇಡಮ್ ಆ ಕೈಂಡ್ ಆಫ್ ಹೀರೋಯಿನ್ಸ್ ತುಂಬಾ ಇಷ್ಟ ಇದ್ರು. ಇತ್ತೀಚೆಗೆ ನಾನು ಚೇಂಜ್ ಮಾಡಿದ್ರೆ ಮಹಾಲಕ್ಷ್ಮಿ ಅಂತ ಒಬ್ರು ಇದ್ದಾರೆ. ಆಮೇಲೆ ಇನ್ನೊಬ್ರು ಇದಾರಲ್ಲ ಅವರ ಫೇವ್ರೇಟ್ ಆಕ್ಚುಲಿ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಸೆಟ್ಸ್ ಅಲ್ಲಿ ಇರುವಾಗ ಅವ್ರ ಹತ್ರ ಸ್ವಲ್ಪ ಐಡಿಯಾಸ್ ಕೇಳ್ತಿದ್ದೆ. ಸಿನ್ಸ್ ಅವರು ಫಿಮೇಲ್, ಐ ಮೀನ್ ಆ ವೇಯಲ್ಲಿ ಆಕ್ಟಿಂಗ್ ಇರೋದು ನನಗೇನು ಯೂಸ್ ಆಗ್ತಿರಲಿಲ್ಲ, ಬಟ್ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ಹತ್ರ ಒಂದು ಏನು ಕಲೀಲಿಕ್ಕೆ ಸ್ವಲ್ಪ ಇತ್ತು. ಶಿ ಶೇರ್ ಲೈಕ್ ಸಮ್ ಫ್ಯೂ ಥಿಂಗ್ಸ್, ಇಟ್ ವಾಸ್ ನೈಸ್. ಹಾಗಾಗಿ ಅವರು ನಂದು ಈಗ ಫೇವ್ರೇಟ್ ಲಿಸ್ಟ್ ಇದೆ. ಸುಳ್ಳಾಯ್ತಾ? ಓಕೆ, ಬ್ಯಾಕ್ ಟು ಮೂವಿಗೆ ಬಂದಾಗ ಸಿನಿಮಾ ಒಳಗಡೆ ನೀವು ಹೇಳ್ತಾ ಇದ್ರಿ ಊಟಕ್ಕೆ ಏನೇನೋ ಒಂದೊಂದು ಸೈಡಲ್ಲೆಲ್ಲ ಇರುತ್ತೆ ಅಂತ. ಬಟ್ ಜನ ಈಗ ನೋಡ್ತಾ ಇರೋದು ಸಿನಿಮಾ ಮೇಯ್ನ್ ಊಟ ಏನು, ನಮಗೆ ಸೈಡ್ಸ್ ಬೇಡ, ಮೇಯ್ನ್ ಊಟ ಏನು, ಆ ಕಥೆಯ ಮೂಲ ಏನು, ಕಥೆಯ ಆತ್ಮ ಏನು ಅಂತ ಕೇಳಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಬ್ಯೂಟಿ ಸಿನಿಮಾದ ಕಥೆ ಆತ್ಮ ಏನು? ಒಂದು ಹುಡುಗಿ ಅವಳ ಲೈಫಲ್ಲಿ ಏನೇನೆಲ್ಲ ಫೇಸ್ ಮಾಡ್ಕೊಂಡು ಬರ್ತಿರ್ತಾಳೆ. ಅವಳಿಗೆ ಒಂದು ಕನಸಿರುತ್ತೆ. ಆ ಕನಸನ್ನ, ಆ ಗೋಲ್ನ ರೀಚ್ ಮಾಡೋಕ್ಕೋಸ್ಕರ ಅವಳು ಯಾವ ಥರ ಎಲ್ಲ ಫೇಸ್ ಮಾಡ್ತಾಳೆ ಸಿಚುವೇಶನ್ಸು, ಮತ್ತೆ ಅವ್ರ ಮನೆಯವರು ಅವಳಿಗೆ ಸಪೋರ್ಟಿವ್ ಆಗಿರ್ತಾರ ಇಲ್ವಾ, ಅದಾದ್ಮೇಲೆ ಹೊರಗಿನ ಪ್ರಪಂಚದಿಂದ ಅವಳಿಗೆ ಏನೇನೆಲ್ಲ ಚಾಲೆಂಜಸ್ ಬರ್ತಾ ಇರತ್ತೆ. ಸೊ ಅದನ್ನೆಲ್ಲ ಎದುರಿಸ್ಕೊಂಡು ಇವಳು ಮುನ್ನುಗ್ತಾಳ ಇಲ್ವಾ ಅನ್ನೋದು ಒಂದು ನಮ್ಮ ಸಾರಾಂಶ ಆಗಿರುತ್ತೆ. ಓಕೆ, ಹುಡುಗಿ ಅವಳ ಲೈಫಲ್ಲಿ ಏನೆಲ್ಲ ಎದುರಿಸ್ತಾ ಇರ್ತಾಳೆ, ಬಟ್ ಈ ಕ್ಯಾರೆಕ್ಟರ್ಗಳು ಏನು ಮಾಡ್ತವೆ ಇದ್ರ ಒಳಗಡೆ? ಅದು ಸಿನಿಮಾ ನೋಡ್ಬೇಕು. ನನ್ನ ಪ್ರಕಾರ ಕೇಳ್ತಾರೆ, ಹೀರೋ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳ್ತಿರೋದ್ರೆ ಬ್ಯೂಟಿ ಸಿನಿಮಾ ಅನ್ನೋದೊಂದು ನ್ಯಾಯಕ್ಕಾಗಿ ಹೋರಾಟ, ಪ್ರೀತಿಗಾಗಿ. ಆ ಹುಡುಗ ಆ ಪ್ರೀತಿ ಪಡೀಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾನೆ, ಉಳಿಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾನೆ, ಆ ಸ್ಟೋರಿ ಅಲ್ಲಿ ಸುತ್ತಾಡ್ತಾ ಇರುತ್ತೆ. ಓಕೆ ಸರ್, ನೀವು? ಅದೇ ನಾನು ಇವರು ಹೆಂಗ್ ಸುತ್ತಾಡ್ತಾರ, ನಾನು ಪೂರ್ತಿ ಸಿನಿಮಾ ಪೂರ್ತಿ ಓಡಾಡ್ತಾನೆ ಇರ್ತೀನಿ, ನಮ್ಮ ಕಾಂಬಿನೇಷನ್ ಅಷ್ಟಿಲ್ಲ, ಕಾಂಬಿನೇಷನ್ ಇಲ್ಲ. ಅದೇ ಹೇಳಿದ್ ನಾನು, ಬ್ಯೂಟಿ ಸುತ್ತ ಹೋಗ್ತಿರ್ತೀವಿ, ಬಟ್ ನಂಗೆ ಎಲ್ಲೂ ಬ್ಯೂಟಿ ಸಿಕ್ಕಿಲ್ಲ ಸಿನಿಮಾದಲ್ಲಿ. ಬಟ್ ಕತೆ ಹೊರಗಡೆ ಸಿಕ್ಕಿದಾರಲ್ಲ ಸರ್, ಸಿಗ್ತಾ ಇರ್ತಾರೆ. ಅವ್ರು ಬೇರೆ ಬ್ಯೂಟಿ ಇಂಟರ್ವ್ಯೂ ನೋಡ್ತಾ ರಿಯಲ್ ಲೈಫ್ ಬ್ಯೂಟಿ ಬಗ್ಗೆ ಕೇಳ್ತಾ ಇರೋದು. ರಿಯಲ್ ಲೈಫ್ ಬ್ಯೂಟಿನ ಹೊರಗಡೆ ಬ್ಯೂಟಿ ಸಿಕ್ಕಾಪಟ್ಟೆ ಇದಾರಲ್ಲ, ಹೊರಗಡೆನೂ ನೋಡ್ತೀವಿ, ಒಳಗಡೆ ನೋಡ್ತೀವಿ, ಸಿನಿಮಾದಲ್ಲಿ ನೋಡ್ತೀವಿ. ಪ್ರಪಂಚನೇ ಬ್ಯೂಟಿ ಆಗಿದೆ. ನಾನು ಕೇಳಿದ್ದೇನೆಂದ್ರೆ, ಈ ಬ್ಯೂಟಿನ ನೋಡ್ಲಿಕ್ಕೆ ಜನ ಯಾವ ಬ್ಯೂಟಿನ ಹುಡುಕೋ ಬರ್ಬೇಕು ಅಂತ. ಯಾವ ಬ್ಯೂಟಿ ನೋಡಕ್ಕೆ? ಸಿನಿಮಾ ಕಥೆಯ ಆತ್ಮ. ಅದೇ ಹೇಳಿದ್ದು, ಈ ಬ್ಯೂಟಿ ಇದ್ದಾರೆ, ಆ ಕಥೆಯಿಂದ ಹೋಗ್ತೇವಲ್ಲ ಅದೇ ಬ್ಯೂಟಿಫುಲ್ ಆಗಿದೆ ಸರ್. ಕಥೆನೇ ಬ್ಯೂಟಿ ಆಗಿದೆ. ಆಮೇಲೆ ಬ್ಯೂಟಿ ಇದ್ದಾರೆ, ಆ ಬ್ಯೂಟಿಯಿಂದ ನಾವು ಬ್ಯೂಟಿಯಾಗಿ ಸುತ್ತಾಡ್ತಾ ಇರ್ತೀವಿ. ಒಂಥರ ನಾವು ಸುತ್ತಾಡೋದೇ ಒಂಥರ ಬ್ಯೂಟಿ ಆಗಿದೆ, ಅದೇ ಬ್ಯೂಟಿಫುಲ್ ಆಗಿದೆ. ಅದೇ ಹೇಳಿದ್ದು, ನಮ್ಮ ಸಂಕಟ ನೋಡೋರಿಗೆ ಬ್ಯೂಟಿಫುಲ್ ಅಂತ. ಅದು ನೋಡೋರಿಗೆ ಬ್ಯೂಟಿ ಆಗಿ ಕಾಣಿಸುತ್ತೆ. ಅದೇನೋ ಗಾದೆ ಇದೆಯಲ್ಲ, ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ, ಹಂಗೆ ಆಗಿದೆ. ಅದೇ. ಓಕೆ, ಹೊಸ ತಂಡ, ಹೊಸವರೆಲ್ಲ ಸೇರ್ಕೊಂಡು, ಅಂದರೆ ಎಷ್ಟೇ ಸಿನಿಮಾ ಮಾಡಿದ್ರು ಆ ಸಿನಿಮಾ ಹೊಸದೇ ನಿಮಗೂ ಕೂಡ. ಹೊಸ ತಂಡ ಎಲ್ಲ ಸೇರಿಕೊಂಡು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಈಗ ಕೇಳಿ ಬರ್ತಾ ಇದೆ, ಹೊಸಬ್ರೇ ಗೆದ್ದರೂ ಕೂಡ ಸ್ಕ್ರೀನಿಂಗ್ ಎಲ್ಲ ಸಿಗ್ತಾ ಇಲ್ಲ ಅನ್ನೋ ಒಂದು ನೋವು ಎಲ್ಲ ಕಡೆ ನೋಡಿರ್ತೀರ ನೀವು, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡೋದು, ಮೀಡಿಯಾಗಳಲ್ಲಿ ಮಾತಾಡೋದು. ಅದಕ್ಕೆಲ್ಲ ಯಾವ ಥರ ರೆಡಿಯಾಗಿ ಬಂದಿದ್ದೀರಾ ಹೊಸಬ್ರಾಗಿ ನೀವು? ಹೋಪ್ ಇದೆ ಸರ್, ಇದು ಒಳ್ಳೆ ಸಿನಿಮಾನ ತಗೋತಾರೆ ಜನ ಅಂತ. ಈಗ ಅದೇ ಸ್ಕ್ರೀನಿಂಗ್ ಸಿಗ್ತಾ ಇಲ್ಲ, ಅದೆಲ್ಲ ತುಂಬ ದೊಡ್ಡ ವಿಷಯಗಳು, ಅದು ಮಾತಾಡೋಷ್ಟು ನಮಗೂ ಗೊತ್ತಿಲ್ಲ. ಬಟ್ ಹೋಪ್ ಇದೆ, ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಾದರೆ ಮಾತಾಡ್ತಾರೆ. ಅದೇ ಎಲ್ಲ ಪಬ್ಲಿಸಿಟಿಗಿಂತ ಜನ ಮಾತಾಡೋದು ಇನ್ನೂ ದೊಡ್ಡ ಪಬ್ಲಿಸಿಟಿ ಅಂತಾರೆ ಅದು. ಬಟ್ ಹೋಪ್ ಇದೆ, ಎಲ್ಲೋ ಒಂದು ಕಡೆ ಒಳ್ಳೆ ಜನರ ಮೇಲೆ ಅಪಾರವಾದ ನಂಬಿಕೆ ಇದೆ. ಓಕೆ ಸರ್, ಮೇಡಮ್ ನಿಮಗೆ ಜನ ಹೇಗೆ ತಗೋತಾರೆ ಅಂತ ಅನಿಸ್ತಾ ಇದೆ ನಿಮ್ಮ ಬ್ಯೂಟಿ ಸಿನಿಮಾವನ್ನು? ಅದು ಗೊತ್ತಿಲ್ಲ, ರಿಲೀಸ್ ಆದಮೇಲೆ ನಾವು ನೋಡಬೇಕಾಗುತ್ತೆ. ಬಟ್ ನಮಗೆ, ನಾವು ಹಾನೆಸ್ಟ್ ಆಗಿ ವರ್ಕ್ ಮಾಡಿದ್ದೀವಿ, ಇದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ವರ್ಕ್ ಮಾಡುವಾಗ ನಾವು ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ನಾವು ಮಾಡಿರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಾವು ಚೂಸ್ ಮಾಡಿರೋಂಥ ಪಾತ್ ಕರೆಕ್ಟಾ ಇಲ್ವಾ ಅನ್ನೋದೊಂದು ಮ್ಯಾಟರ್ ಆಗುತ್ತೆ. ಸೊ ಇದು ಒಂದು ಟೀಮ್ ವರ್ಕ್ ಆಗಿರೋದ್ರಿಂದ, ಸೊ ಎಲ್ಲರೂ ಸೇರಿ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಇನ್ನು ಅದನ್ನೇ ಹೇಳ್ತೀವಲ್ಲ, ಮಾಡ್ಲಿಕ್ಕೆ ಹಾಕ್ತೀವಿ, ಇನ್ನು ಅದ್ರ ಫಲ ಅವರು ಕೊಡ್ಬೇಕಾಗತ್ತೆ. ಸೊ ಹೋಪ್, ಅವ್ರು ಹೇಳ್ದಂಗೆ ಹೋಪಲ್ಲಿ ಇರ್ತೀವಿ ಅಷ್ಟೇ. ನಮ್ಮ ಜನರ ಮೇಲೆ ನಮ್ಗೆ ನಂಬಿಕೆ ಇದೆ. ಜನ ಯಾವತ್ತೂ ಕೈ ಬಿಡಲ್ಲ ಒಳ್ಳೆ ಸಿನಿಮಾಗೆ, ಒಳ್ಳೆ ಕಥೆಗಳಿಗೆ. ಸರ್, ಅಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಮೇಲೆ ಬಂದಿದ್ದೀರಿ. ಇವಾಗ
ಏನು ಅನ್ನಿಸ್ತಾ ಇದೆ ಸರ್? ತುಂಬಾ ಖುಷಿ ಇದೆ. ಇದೊಂದು ದೇವರ ಆಶೀರ್ವಾದನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಯಾವತ್ತೂ ಇಷ್ಟು ದೊಡ್ಡ ಮಟ್ಟಿಗೆ ಥಿಂಕ್ ಮಾಡಿರ್ಲಿಲ್ಲ. ದಟ್ಸ್ ವೇರ್ ಐ ಲ್ಯಾಕ್ ಸೋ ಮೆನಿ ಇಯರ್ಸ್ ಈಗ ಅನಿಸ್ತಿದೆ. ಐ ಶುಡ್ ಹ್ಯಾವ್ ಟ್ರೈಡ್ ಅರ್ಲಿಯರ್ ಅಂತ. ಬಟ್ ಈಗ ಏನ್ ಸಿಕ್ಕಿದೆ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದೇನೆ. ಒಂದು ಒಳ್ಳೆ ಅಪರ್ಚುನಿಟಿ ಇದು. ತುಂಬಾ ಒಳ್ಳೆಯ ಕತೆ. ನೀವು ಹೇಳಿದಂಗೆ ಜನ ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೋಡ್ತಾರೆ. ಸೊ ಇದೊಂದು ಗೆಲ್ಲುವಂತ ಕತೆ. ಹಾಗಾಗಿ ತುಂಬಾ ಹೋಪ್ಸ್ ಇದೆ ಇದರಲ್ಲಿ. ಜುಲೈ 10 ಹೌದು. ನಮ್ಮ ಬ್ಯೂಟಿ ಹೇಗಿದೆ, ನಮ್ಮ ಸೌಂದರ್ಯ ಹೇಗಿದೆ ಅನ್ನೋದನ್ನು ತೋರಿಸುವಂಥ ದಿನ. ಹೌದೌದು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀರಾ. ನಮ್ಮ ಸಿನಿ ಪ್ರೇಮಿಗಳು ಬರಬೇಕು. ಅವರಿಗೆ ನೀವು ಯಾವ ರೀತಿ ಕೇಳ್ಕೊತೀರಾ, ಯಾವ ರೀತಿ ಕರೆಯನ್ನು ಕೊಡ್ತೀರಾ? ಏನಿಲ್ಲ, ಒಂದು ಒಳ್ಳೆ ಸಿನಿಮಾ. ಬ್ಯೂಟಿ ಅಂದರೆ ಹೆಸರು ತಕ್ಕಂಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ಫಸ್ಟ್ ಥಿಯೇಟ್ರಿಗೆ ಬಂದು ನೋಡಿ, ಆಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ನಿಮ್ಮ ಒಪಿನಿಯನು. ಬಟ್ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ ಅಂದರೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಮುಂದಿನ ಪ್ರಯತ್ನಗಳಲ್ಲಿ ಚೆನ್ನಾಗಿ ಪ್ರಯತ್ನ ಪಡ್ತೀವಿ. ಚೆನ್ನಾಗಿಲ್ಲ ಅಂತಂದರೆ ಇನ್ನೇನು ಚೆನ್ನಾಗಿ ಮಾಡ್ಬೋದು ನೆಕ್ಸ್ಟ್, ಹಂಗಾರೆ ಇವ್ರಿಗೇನು ಬೇಕು ಅನ್ನೋದನ್ನ ಅದು ಕೂಡ ತಿದ್ಕೋತೀವಿ ಅಂತ. ಬಟ್ ಬಂದು ನೋಡಿ ಒಪಿನಿಯನ್ ಹೇಳಿದ ಮೇಲೆ ನಮ್ದು ಯಾವ್ದು ಸರಿ ತಪ್ಪು ಅಂತ ಗೊತ್ತಾಗೋದಲ್ವ. ಅದಕ್ಕಂತ ಖಂಡಿತ ಜನರಿಗೆ ಅದೊಂದು ಕೇಳ್ಕೊತೀವಿ, ಬಂದು ನೋಡಿ ಹರಿಸಿ ಅಂತ. ಮೇಡಮ್, ಬ್ಯೂಟಿಗೆ ಇನ್ವಿಟೇಷನ್ ಕೊಡಬೇಕು ಅಂದರೆ ನೀವು ಬ್ಯೂಟಿಯಾಗಿ ಏನಂತ ಕರಿತೀರ? ಸೊ ಎಸ್, ನಮ್ಮ ಬ್ಯೂಟಿ ಸಿನಿಮಾ ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ನಿಮಗಾಗಿ ಥಿಯೇಟರ್ಸಲ್ಲಿ ಕಾಯ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರೂ ಯೂಟ್ಯೂಬಲ್ಲಿ ಆಲ್ರೆಡಿ ಸಿಗುತ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದರಲ್ಲೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಟೀಸರ್ ನೋಡಿ, ಟ್ರೈಲರ್ ನೋಡಿ, ಸಾಂಗ್ಸ್ ನೋಡಿ. ಸೊ ಎಲ್ಲವೂ ನೋಡಿ ನಿಮ್ಗೆ ಇಷ್ಟ ಆದರೆ ಬನ್ನಿ, ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಯಾವುದೇ ಮೂವಿ ರೀಚ್ ಆಗಬೇಕಾದ್ರೂ ರಿವ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ರಿವ್ಯೂಸ್ ಕೊಡಬೇಕಾದ್ರೆ ಥಿಯೇಟರ್ಗೆ ಬಂದು ನೋಡಲೇಬೇಕಾಗುತ್ತೆ. ಸೊ ಎಲ್ಲರ ಹತ್ರ ರಿಕ್ವೆಸ್ಟ್, ಕತೆ ಚೆನ್ನಾಗಿದೆ. ನಾವು ತುಂಬ ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಸಿಗಬೇಕಾದ್ರೆ ನೀವು ಥಿಯೇಟರ್ಗೆ ಬಂದು ಮೂವಿ ನೋಡಬೇಕು. ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಜುಲೈ 10ಗೆ ಥಿಯೇಟರ್ಗೆ ಬನ್ನಿ, ನಾವು ಕಾಯ್ತಾ ಇರ್ತೇವೆ. ಎಲ್ಲರೂ ಆಶೀರ್ವಾದ ಮಾಡಬೇಕಂತ ರಿಕ್ವೆಸ್ಟ್. ಓಕೆ ಸರ್, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ನಟ ರವಿಕಾಂತ್ ಅವರಾಗಿರ್ಬೋದು, ನಟಿ ಮಹಾಲಕ್ಷ್ಮಿ ಮತ್ತು ಹಾಸ್ಯ ನಟ ಚಿಲ್ಲರ್ ಮಂಜು ಅವರು ಹೇಳಿದ್ದಿಷ್ಟೇ. ನಮ್ಮ ಸಿನಿಮಾ ಬ್ಯೂಟಿ ಅನ್ನೋದು ನಮ್ಮ ಕಥೆಯೊಳಗೆ ನಿಂತಿದೆ. ನಮ್ಮ ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಮ್ಮ ಕಥೆಯನ್ನು ಕೇಳೋ ಪ್ರೀತಿ, ವಿಶ್ವಾಸ ನಿಮ್ಮಲ್ಲಿದೆ ಅನ್ನೋ ನಂಬಿಕೆ ನಮಗಿದೆ. ಬನ್ನಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನಮ್ಮ ತಪ್ಪು ಮತ್ತು ನಮ್ಮ ಸರಿ ಎರಡನ್ನೂ ಕೂಡ ನೇರವಾಗಿ ಹೇಳಿ ನಾವು ತಗೊಳ್ಳೋಕ್ಕೆ ಸಿದ್ಧ ಇದ್ದೇವೆ. ಯಾಕಂದರೆ ನಾವು ಹೊಸಬರು, ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನೀವು ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತೀರಾ ಅಂತ ನಾನು ಕೂಡ ನಂಬಿದ್ದೀನಿ. ಮರಿಬೇಡಿ, ಇದೇ ಜುಲೈ 10ನೇ ತಾರೀಕು ಬ್ಯೂಟಿ.